ವಿಜಯಪುರದ ಚಡಚಣ ಎಸ್ಬಿಐ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 9 ಕೆಜಿ ಚಿನ್ನ, 86 ಲಕ್ಷ ನಗದನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. ವಿಜಯಪುರದ ಚಡಚಣ ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಹತ್ವದ ಬೆಳವಣಿಗೆಯಾಗಿದೆ. ಮೂವರ ಬಂಧನ ಆಗಿದೆ. 9 ಕೆಜಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ. 86 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ದರೋಡೆಗೆ ಪಿಸ್ತೂಲನ್ನ ಪೂರೈಸಿದ್ರು ಈ ಮೂವರು. ಆ ಹಿನ್ನೆಲೆಯಲ್ಲಿ ಈ ಮೂವರನ್ನ ಇದೀಗ ಬಂಧಿಸಿದ್ದಾರೆ. ಸೆಪ್ಟೆಂಬರ್ 16ರಂದು ಬ್ಯಾಂಕ್ ದರೋಡೆ ನಡೆದಿತ್ತು ವಿಜಯಪುರದ ಚಡಚಣದಲ್ಲಿ. ಈ ಒಂದು ಬ್ಯಾಂಕ್ ದರೋಡೆಯ ಸಂದರ್ಭದಲ್ಲಿ ದರೋಡೆಗೆ ಇವರು ಪಿಸ್ತೂಲನ್ನ ಪೂರೈಸಿದ್ರು ಈ ಕ್ರಿಮಿನಲ್ಗಳು. ಆ ಹಿನ್ನೆಲೆಯಲ್ಲಿ ಇದೀಗ ರಾಕೇಶ್ ಕುಮಾರ್ ಸಹಾನಿ, ರಾಜ್ಕುಮಾರ್ ಪಾಸ್ವಾನ್, ರಕ್ಷಕ್ ಕುಮಾರ್ ಅನ್ನೋ ಮೂವರು ಬಿಹಾರಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇದೀಗ ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇನ್ನೂ ಕೂಡ ಈ ಒಂದು ಬ್ಯಾಂಕ್ ದರೋಡೆಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧಿಸಬೇಕಾಗಿದೆ. ಈ ಮೂವರು ಪಿಸ್ತೂಲನ್ನ ಪೂರೈಕೆ ಮಾಡ್ತಾ ಇದ್ದಂಥವ್ರು. ಆದ್ರೆ ಬ್ಯಾಂಕ್ ದರೋಡೆ ಮಾಡಿದವರು ಯಾರು, ಅವರನ್ನ ಕೂಡ ಇದೀಗ ಬಂಧನಕ್ಕೆ ಒಳಪಡಿಸಬೇಕಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಈಗಾಗಲೇ ಪಿಸ್ತೂಲನ್ನ ಪೂರೈಕೆ ಮಾಡಿದವರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಇವರಿಂದ ಯಾವೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ, ಇನ್ನು ಬ್ಯಾಂಕ್ ದರೋಡೆ ಮಾಡುವಂತಹ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಹೇಗೆ ಈಗ ಬಲೆಯನ್ನ ಬೀಸಿದ್ದಾರೆ? ನವಿತಾ, ಏನಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ನಡೆದಂತಹ ಚಡಚಣದಲ್ಲಿರುವಂತಹ ಬ್ಯಾಂಕಿನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಜಯಪುರ ಪೊಲೀಸರು ಮಹತ್ವದ ಯಶಸ್ಸನ್ನು ಸಾಧಿಸಿರುತ್ತದೆ. ಕಳೆದ 16ನೇ ತಾರೀಕು ಈ ಒಂದು ಬ್ಯಾಂಕಿನ ರಾಬರಿ ಆಗಿತ್ತು. ಆ ಸಮಯದಲ್ಲಿ ಸುಮಾರು 1.4 ಕೋಟಿಯಷ್ಟು ನಗದು ಮತ್ತು ಸುಮಾರು 20 ಕೆಜಿ ಬಂಗಾರದ ಆಭರಣಗಳನ್ನ ತೆಗೆದುಕೊಂಡು ದರೋಡೆಕೋರರು ಪರಾರಾಗಿದ್ರು. ಅದಾದ ಬಳಿಕ ಅಲ್ಲಿಂದ ಮಹಾರಾಷ್ಟ್ರದಲ್ಲಿರುವಂತಹ ಹುಲ್ಜಂತಿ ಅನ್ನೋ ಗ್ರಾಮದ ಬಳಿ ಒಂದು ಬ್ಯಾಗನ್ನ ಬಿಟ್ಟೋಗಿದ್ರು. ಕಳೆದ ವಾರ ಪೊಲೀಸರು ಅದನ್ನ ವಶಪಡಿಸಿಕೊಂಡಿದ್ರು. ಅದಾದ ಬಳಿಕ ತನಿಖೆ ನಡೆಸಿದಂತಹ ಪೊಲೀಸರಿಗೆ ಈಗ ಮಹತ್ವದ ಕ್ಲೂ ಸಿಕ್ಕಿದ್ರು. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಗನ್ ಅನ್ನು ಸಪ್ಲೈ ಮಾಡುವಂತಹ 3 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ 3 ಜನ ಆರೋಪಿಗಳು ಬಿಹಾರ ಮೂಲದವರು. ಅಲ್ಲೇ ಇವ್ರನ್ನ ಹೋಗಿ ಬಂಧಿಸಿರುತ್ತದೆ. ಏನಂದ್ರೆ ಇದೊಂದು ಜಾಲ ಇದೆ, ಈ ಗನ್ ಮಾರಾಟ ಮಾಡುವಂತ ಒಂದು ಜಾಲ ಇರುತ್ತದೆ. ಆ ಜಾಲದ ಮೂಲಕ ಇವರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಈಗ ಪ್ರಮುಖವಾಗಿ ಏನಂದ್ರೆ ಈಗ ಯಾರು ರಾಬರಿ ಮಾಡಿದ್ದಾರೆ ಅನ್ನೋದು ಈಗ ಪೊಲೀಸರಿಗೆ ಮಹತ್ವ ಬೇಕಾಗಿರುವಂಥದ್ದು. ಈಗ ಗನ್ ಮಾರಾಟ ಮಾಡಿದಂತ ಆರೋಪಿಗಳು ಸಿಕ್ಕಿದ್ದಾರೆ. ಇವರನ್ನ ಹಿಡ್ಕೊಂಡು ಯಾರಿಗೆ ಮಾರಾಟ ಮಾಡಿದ್ರು ಮತ್ತೆ ಆ ತಗೊಂಡವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಆ ಮೂಲಕ ಆರೋಪಿಗಳ ಬಂಧನಕ್ಕೆ ಈಗ ಜಾಲನ್ನು ಬೀಸಿರುತ್ತದೆ. ಈಗ ಮೂಲಗಳ ಪ್ರಕಾರ ಓರ್ವ ಆರೋಪಿಯನ್ನ ಈ ಸಂಬಂಧಪಟ್ಟಂಗೆ ಬಂಧಿಸಿದ್ದಾರೆ. ಆದ್ರೆ ತನಿಖೆ ದೃಷ್ಟಿಯಿಂದ ಆತನ ಹೆಸರನ್ನ ಬಹಿರಂಗಪಡಿಸಲ್ಲ ಅಂತ ಹೇಳಿ ಪೊಲೀಸ್ ಮೂಲಗಳು ತಿಳಿಸಿರುವಂಥದ್ದು. ಆದ್ರೆ ಇನ್ನು ತನಿಖೆಯನ್ನು ನಡೀತಾ ಇರುವಂಥದ್ದು. ನವಿತಾ, ಅಂದ್ರೆ ಎಷ್ಟು ಜನ ಇದ್ರು ಇದರಲ್ಲಿ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಇದೀಗ ಪೊಲೀಸರಿಗೆ? ನವಿತಾ, ಏನಂತಂದ್ರೆ ಒಟ್ಟು ಅವರು ದೂರು ದಾಖಲಿಸುವಾಗ ಸುಮಾರು 4 ರಿಂದ 6 ಜನ ಅಂತ ಹೇಳಿ ಅವರು ದೂರನ್ನು ದಾಖಲಿಸಿದ್ರು. ಹಾಗಾಗಿ ಅದರ ಆಧಾರದ ಮೇಲೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಹುಲ್ಜಂತಿಯಲ್ಲಿ ಅವಾಗ ಬ್ಯಾಗ್ ಬಿಟ್ಟು ಹೋದ ದಿನ ಸಹಿತ ಪೊಲೀಸರು ತನಿಖೆ ನಡೆಸುವಾಗ ಗಾಡಿಯಲ್ಲಿ ಒಬ್ಬ ಇದ್ದ, ಆತನ ಕುರಿಗೆ ಗಾಡಿ ಡಿಕ್ಕಿ ಮಾಡಿದ ಬಳಿಕ ಆತ ಇಲ್ಲೇ ಬಿಟ್ಟು ಪರಾರಿಯಾಗಿದ್ದ ಅಂತ ಹೇಳಿ ಅವರು ಪ್ರಾಥಮಿಕ ಮಾಹಿತಿ ನೀಡಿದ್ರು. ಸೊ ಆತ ಬಂದು ಸೇರ್ಕೊಂಡಿದ್ದು ಮತ್ತೆ 3 ಜನ ಪರಾರಿಸಿದೆ. ಒಟ್ಟು ಅಂದಾಜು 4 ಜನ ಇರ್ಬೋದು ಅನ್ನೋದು ಒಂದು ಪೊಲೀಸರ ಲೆಕ್ಕಾಚಾರ. ಅದರ ಆಧಾರದ ಮೇಲೆ ಈಗ ತನಿಖೆ ನಡೆಸ್ತಾ ಇರೋದು. ಜೊತೆಗೆ ಈ 3 ಜನ ಸಿಕ್ಕಿದ್ದು ಬಹಳಷ್ಟು ಪ್ರಮುಖವಾಗಿ ಈಗ ಪೊಲೀಸರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಕೇವಲ ಚಡಚಣ್ ಬ್ಯಾಂಕ್ ಮಾತ್ರ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಗನ್ ಮಾಫಿಯಾ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಈ ಆರೋಪಿಗಳು ಸಿಕ್ಕಿರೋದು ಒಂದು ರೀತಿಯಿಂದ ಪೊಲೀಸರಿಗೆ ಯಶಸ್ಸು ಅಂತಾನೆ ಹೇಳ್ಬೋದು. ನವಿತಾ, ಈಗ ಗುರುರಾಜ್, ಈಗ ದರೋಡೆ ಮಾಡಿದವರು ಇನ್ನೂ ಸಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ಈಗ ಇವರಿಂದ 9 ಕೆಜಿ ಚಿನ್ನ, 86 ಲಕ್ಷ ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಸೊ ಇದನ್ನ ಕೂಡ ಯಾರು ಬ್ಯಾಂಕ್ ಅಲ್ಲಿ ಇಟ್ಟಿದ್ರು ಅಂತವರಿಗೆ ಕೊಡುವಂತಹ ಸಾಧ್ಯತೆಗಳು ಇದೆಯಾ ಎಲ್ಲ ಕಾನೂನು ಪ್ರೊಸೀಜರ್ ಆದ್ಮೇಲೆ? ನವಿತಾ, ಅದು ಪ್ರೊಸೀಜರ್ ಅಂತೂ ಮಾಡೇ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದ್ರೆ ಉಳಿದ ಆರೋಪಿಗಳ ಪತ್ತೆ ಆಗ್ಬೇಕು ಒಂದು, ಜೊತೆಗೆ ಇನ್ನೂ ರಿಕವರ್ ಆಗ್ಬೇಕಾಗಿರೋ ಕಾರಣದಿಂದಾಗಿ ಅದು ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಜೊತೆಗೆ ಟೈಮ್ ತೊಗೊಳ್ಳೋದು ಸಹಿತ ಒಂದು ಸಮಸ್ಯೆ ಸಹಜವಾಗಿ ಪೊಲೀಸರಿಗೆ ಉಂಟಾಗುತ್ತೆ. ಏನಂತಂದ್ರೆ ಕಳೆದ ಬಾರಿ ಮನಗುಳಿ ಬ್ಯಾಂಕ್ ದರೋಡೆ ಆದಾಗ ಸಹಿತ ಅಲ್ಲೂ ಸಹಿತ ಇದೇ ರೀತಿ ಸಮಸ್ಯೆ ಆಗಿತ್ತು. ಪೊಲೀಸರು ಎಲ್ಲ ಹಣವನ್ನ ಮತ್ತೆ ಬಂಗಾರವನ್ನ ರಿಕವರ್ ಮಾಡಿದ್ರು. ಆದ್ರೆ ರಿಕವರ್ ಮಾಡಿದ ಬಳಿಕ ಅವರಿಗೆ ಕೊಡುವಾಗ ಅಮೌಂಟ್ ಕೊಡ್ಬೇಕಲ್ಲ, ಆ ಕೊಡೋ ವಿಚಾರದಲ್ಲಿ ಸ್ವಲ್ಪ ಜನರಿಗೆ ಮತ್ತೆ ಬ್ಯಾಂಕ್ನವ್ರಿಗೆ ಗಲಾಟೆ ಆಗಿತ್ತು. ಕಾರಣ ಅಷ್ಟೇ, ಬ್ಯಾಂಕ್ನವರು ನೀವು ಇಟ್ಟಾಗ ಎಷ್ಟು ಇತ್ತು ಅದರ ರೇಟು ಅಷ್ಟೇ ಪ್ರಮಾಣದಲ್ಲಿ ಹಣ ಕೊಡ್ತೇವೆ ಅಂತ ಬ್ಯಾಂಕ್ನವರು, ಈಗ ಮಾರ್ಕೆಟಲ್ಲಿ ಎಷ್ಟು ರೇಟ್ ಇದೆ ಅಷ್ಟು ಕೊಡಿ ಅಂತ ಗ್ರಾಹಕರು, ಈ ರೀತಿಯ ಗಲಾಟೆ ಉಂಟಾಗಿತ್ತು. ಸೊ ಆ ರೀತಿಯ ಗಲಾಟೆ ಇಲ್ಲೂ ಸಹಿತ ಆಗೋ ಸಾಧ್ಯತೆ ಇರುವಂಥದ್ದು. ಹಾಗಾಗಿನೇ ಈ ಇನ್ಸೂರೆನ್ಸ್ ಅನ್ನ ಕ್ಲೇಮ್ ಮಾಡ್ಕೊಳ್ಳೋದು, ಈ ರೀತಿಯ ಪ್ರಕರಣಗಳ ಈ ರೀತಿಯ ದಾರಿಯ ಮೂಲಕ ಇದನ್ನ ಬಗೆಹರಿಸುವ ಸಾಧ್ಯತೆ ಇರುತ್ತದೆ. ಅವಾಗಲೂ ಸಹಿತ ಪೊಲೀಸರು ಮಧ್ಯಸ್ಥಿಕೆಯನ್ನು ವಹಿಸಿ ಮತ್ತೆ ಬ್ಯಾಂಕಿಂದ 2 ಕಡೆಯಿಂದ ಸಂಧಾನವನ್ನು ಮಾಡಿಕೊಂಡು ಈಗಿನ ದರಕ್ಕೆ ಕೊಡುವಂತ ವ್ಯವಸ್ಥೆನ ಮಾಡಿದ್ರು. ಅದೇ ರೀತಿ ಚಡಚಣ ಬ್ಯಾಂಕಲ್ಲೂ ಸಹಿತ ಅದೇ ರೀತಿ ಮಾಡೋ ಸಾಧ್ಯತೆ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ.